ಸರಿ ಸರಿ, ಇದು ನಾನು ಬರೀ ಇದು ಚಲನಚಿತ್ರದ ಬಗ್ಗೆ ಹೇಳ್ಬೇಕಾ ಅಥವಾ ಇಡೀ ದಿನದ ಕಾರ್ಯಕ್ರಮ? ಈ ದಿನದ ಕಾರ್ಯಕ್ರಮದ ಬಗ್ಗೆ ಹೇಳಿ, ಮತ್ತೆ ಸಾಕ್ಷ್ಯಚಿತ್ರದ ಬಗ್ಗೆ ಹೇಗೆ ಸರ್ ದಿನದ ಕಾರ್ಯಕ್ರಮ ಸಂಬಂಧದಲ್ಲಿ? ಎಸ್, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಇವತ್ತು ರಾಷ್ಟ್ರೀಯ ಸಂಗೀತ ಮತ್ತು ನೃತ್ಯ ಮಹೋತ್ಸವ ಮಾಡ್ತಾ ಇದ್ದೀವಿ. ಇದರಲ್ಲಿ ಸಂಗೀತ ಮತ್ತು ನೃತ್ಯ ಎಲ್ಲನೂ ಕಲಾವಿದರು ಬಂದು ಮಾಡ್ತಾ ಇರೋದು ಬಹಳ ಸಂತೋಷ ಆಗಿದೆ. ಅದರಲ್ಲೂ ಕೂಡ ಬೆಳಗ್ಗೆ ಸುಗಮ ಸಂಗೀತ ಪರಿಷತ್ ಅವರ ಒಂದು ಸಹಯೋಗದೊಟ್ಟಿಗೆ ಸುಗಮ ಸಂಗೀತ ಕಾರ್ಯಕ್ರಮಗಳು ನಡೀತು. ಕವಿಯ ನೋಡಿ ಕವಿತೆ ಕೇಳಿ ಅಂತ ಹೇಳ್ಬಿಟ್ಟು ದಾಮೋದರ್ ಶೆಟ್ಟಿ ಅವರು ಅಲ್ಲೇ ಒಂದು ಅವರ ಕವಿತೆಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ರು. ಅದ್ರ ಜೊತೆ ಅವರು ಬೇರೆ ಬೇರೆ ಒಳ್ಳೆ ಹೆಸರು ಮಾಡಿರುವಂತಹ ಕಲಾವಿದರೆಲ್ಲ ಬಂದು ಹಾಡ್ತಾ ಇದ್ರೆ ಬಹಳ ಸಂತೋಷ ಕೊಡ್ತು. ಆಮೇಲೆ ಸಂಜೆ ಕೂಡ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ಇದೆ. ಅದಾದ ನಂತರ ರಾಷ್ಟ್ರೀಯ ನೃತ್ಯೋತ್ಸವ ಇದೆ. ಇದ್ರ ಮಧ್ಯದಲ್ಲಿ ನಮ್ಮ ರಾಷ್ಟ್ರೀಯ ಪುರಸ್ಕಾರ ಪಡೆದಂತಹ ಸಾಕ್ಷ್ಯಚಿತ್ರ ರಂಗವೈಭೋಗ ಅಂತ ಹೇಳ್ಬಿಟ್ಟು ಚಲನಚಿತ್ರದ ಪ್ರದರ್ಶನ ಇಟ್ಕೊಂಡಿದ್ವಿ. ಅದಕ್ಕೆ ಪ್ರೇಕ್ಷಕರಿಂದ ಎಲ್ಲ ಕಲಾವಿದರಿಂದ ಸಹೃದಯದಿಂದ ಬಹಳ ಮೆಚ್ಚುಗೆ ವ್ಯಕ್ತವಾಯಿತು. ನನಗಂತೂ ಬಹಳ ಸಂತೋಷ ಆಯಿತು. ನಮ್ಮ ಅಕಾಡೆಮಿಯಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಆಯ್ತಲ್ಲ, ನಡೀತಲ್ಲ, ಹೀಗೆಲ್ಲ ಇಷ್ಟು ಜನ ಬಂದು ಅದನ್ನು ಇಷ್ಟು ಹೋಗಲಿ ಬಹಳ ಸಂತೋಷ ಪಟ್ರಲ್ಲ ಅನ್ನೋದು ನನಗೆ ಬಹಳ ಹೆಮ್ಮೆಯ ವಿಷಯ ಆಗಿದೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಮತ್ತು ನಮ್ಮ ರಿಜಿಸ್ಟ್ರಾರ್ ಶ್ರೀ ನರೇಂದ್ರ ಬಾಬು ಹಾಗೆ ಮಾನ್ಯ ಸದಸ್ಯರ ಎಲ್ಲರ ಪರವಾಗಿ ನನಗೆ ಕಲಾ ರಸಿಕರಿಗೆ ಮತ್ತು ಇಲ್ಲಿ ಬಂದಂತಹ ಇಲ್ಲಿ ಕಾರ್ಯಕ್ರಮ ನೀಡಿದ ಎಲ್ಲ ಕಲಾವಿದರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. ಒಂದು ಚಿಕ್ಕದ ಪ್ರಶ್ನೆ. ಆಗಲೇ ಒಬ್ಬರು ಪ್ರೇಕ್ಷಕರಲ್ಲಿ ಒಬ್ರು ಕೇಳಿದ್ರು, ಯಂಗ್ ಜನರೇಷನ್ಗೆ ಈ ಆರ್ಟ್ ಸಂಬಂಧದಲ್ಲಿ ನೃತ್ಯ ಸಂಗೀತ ವರೆಗೆ ಅಟ್ರಾಕ್ಟ್ ಮಾಡಲಿಕ್ಕೆ ಏನು ಅಂತ. ಅದು ಯಂಗ್ ಜನ್ರೇಷನ್ಗೆ ಆಗಲೇ ನಮಗೆ ಹೆಮ್ಮೆ ಪಡ್ಬೇಕಂತ ಹೇಳಿದ್ರೆ ನಮಗೆ ವೆಸ್ಟರ್ನ್ ಕಲ್ಚರ್ಗೆ ಎಷ್ಟು ಮುಖ ಮಾಡ್ತಿದ್ದಾರೋ ಅಷ್ಟೇ ರೇಷಿಯೋನಲ್ಲಿ ನಮಗೆ ಸಂಗೀತ ಮತ್ತು ನೃತ್ಯದಲ್ಲಿ ಆಳವಾಗಿ ಅಧ್ಯಯನ ಮಾಡುವಂಥವ್ರು ಕಲಿಯುವಂತಹ ಇದು ಇದ್ದಾರೆ. ಆದರೆ ಇನ್ನೂ ಅದನ್ನು ತುಂಬ ಪ್ರಾಮಿನೆಂಟ್ ಆಗಿ ಅದು ತುಂಬ ಪಾಪ್ಯುಲಾರಿಟಿ ಆಗಬೇಕು ಅಂತ ಹೇಳಿದ್ರೆ ಇವಾಗ ಚಲನಚಿತ್ರ ಪ್ರದರ್ಶನ ಆದಮೇಲೆ ಅದೊಂದು ಬಂತು. ನಮ್ಮ ದೊಡ್ಡ ಬಿಗ್ ಸ್ಕ್ರೀನ್ನಲ್ಲಿ ಒಂದು ಕಮರ್ಷಿಯಲ್ ಫಿಲ್ಮ್ ಅಂತ ಏನಂತ ಕರಿತೀವಿ, ಅದರಲ್ಲೂ ಕೂಡ ನಮ್ಮ ಕಲೆ, ಸಾಹಿತ್ಯ, ಗುರು ಶಿಷ್ಯ ಪರಂಪರೆ ಮತ್ತು ನಮ್ಮ ಹೆರಿಟೇಜ್ನ ಬಿಂಬಿಸುವಂತಹ, ತುಂಬ ಶುದ್ಧವಾಗಿ ಬಿಂಬಿಸುವಂತಹ ಒಂದು ಚಲನಚಿತ್ರ ಬರಬೇಕು ಅಂತ ಹೇಳಿ. ಏಕೆ ಅಂತ ಹೇಳಿದ್ರೆ ಬರೀ ಅದು ಏನೇನೋ ಬೇರೆ ಉದ್ದೇಶದಿಂದ ಮಾಡುವಂತಹ ಕಮರ್ಷಿಯಲ್ಸ್ ಚಿತ್ರಗಳು ಜಾಸ್ತಿ ಆಗಿದೆ. ಆದರೆ ಇವಾಗ ಕಾಂತಾರ ಬಂದಿರೋದು ನಮ್ಮ ಕರಾವಳಿ ಪ್ರದೇಶದಲ್ಲಿ ಯಾವ ರೀತಿ ದೈವದ ಒಂದು ಅಧೀನದಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿದ್ದು ಜನಜೀವನದ ಬಗ್ಗೆ ನಾವು ತುಂಬ ಹೆಮ್ಮೆಯಿಂದ ನೋಡ್ತಾ ಇದ್ದೀವಿ. ಇಟ್ಸ್ ಬಿಕಮ್ ಲೈಕ್ ಪ್ಯಾನ್ ಇಂಡಿಯಾ ಮಾತ್ರ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಅದಕ್ಕೆ ಹೆಸರು ಬಂದಿದೆ. ಅದೇ ರೀತಿಲಿ ಯಾರು ಹೇಳಿದ್ರು, ಅದೇ ರೀತಿಲಿ ನಮಗೆ ಕಲೆ, ನಮ್ಮ ನೃತ್ಯ ಕಲೆ, ಶಾಸ್ತ್ರೀಯ ನೃತ್ಯ ಕಲೆ, ಶಾಸ್ತ್ರೀಯ ಸಂಗೀತದ ಬಗ್ಗೆ ಒಂದು ಚಲನಚಿತ್ರ ಆಗಬೇಕು ಅಂತ ಖಂಡಿತ ದಟ್ಸ್ ಅ ವೆರಿ ಬ್ಯೂಟಿಫುಲ್ ಒಪಿನಿಯನ್. ಏಕೆಂತ ಹೇಳಿದ್ರೆ ಇಟ್ ಹ್ಯಾಸ್ ಮೋರ್ ರೀಚ್. ಫಿಲ್ಮ್ ಅಂತ ಹೇಳಿದ್ರೆ ರೀಚ್ ತುಂಬ ಇದಿದೆ. ಅದ್ರ ಇನ್ಸ್ಪಿರೇಷನಿಂದ ಎಷ್ಟೋ ಜನ ಬರ್ಬೋದು. ಅದರಿಂದ ನಾವು ಖಂಡಿತ ಅದು ಲೌಡಾಗಿ ಹೇಳಬೇಕಂತ ಹೇಳಿದ್ರೆ ಯಾರಾದರೂ ಒಳ್ಳೆ ಡೈರೆಕ್ಟರ್ ಇದನ್ನು ಸೀರಿಯಸ್ ಆಗಿ ತಗೊಂಡು ಒಳ್ಳೆ ಚಲನಚಿತ್ರ ಮಾಡಬೇಕು. ಆದರೂ ಕೂಡ ನಮ್ಮ 5,000ಕ್ಕೆ ಹೆಚ್ಚಾಗಿ ಬಂದಿರುವಂತಹ ಈ ಗುರು ಶಿಷ್ಯ ಪರಂಪರಾ ಪದ್ಧತಿಲಿ ಬಂದಿರುವಂತಹ ನಮ್ಮ ಶಾಸ್ತ್ರೀಯ ನೃತ್ಯ ಮತ್ತು ಸಂಗೀತಕ್ಕೆ ಯಾವತ್ತೂ ಅಳಿವಿಲ್ಲ. ಅದು ಯಾವತ್ತಿದ್ರೂ ಇನ್ನೂ ಅದು ಬೇರೆ ಬೇರೆ ಫಾರ್ಮ್ ತಗೋಬಹುದು. ಆದರೆ ಇನ್ನೂ ಅದಕ್ಕೆ ಒಂದು ಏನು ಹೇಳ್ತಾರೆ, ಅದು ಬೆಳಗ್ತಾನೆ ಇರುತ್ತೆ. ಏಕೆ ಅಂತ ಹೇಳಿದ್ರೆ ಒಂದು ಕಲೆ ಒಂದು ಇದು ನಿಂತ ನೆಲೆ ಇದಾಗಬಾರ್ದು, ನೀರಾಗಬಾರ್ದು. ಇಟ್ ಟೇಕ್ಸ್ ಅ ಲಾಟ್ ಆಫ್ ಡಿಫ್ರೆಂಟ್ ಫಾರ್ಮ್ಸ್ ಆ್ಯಂಡ್ ಪಾತ್, ಬಟ್ ಫೈನಲಿ ಇಟ್ಸ್ ಗೋಯಿಂಗ್ ಟು ಎಮರ್ಜ್ ಸೋ ಬ್ಯೂಟಿಫುಲಿ.